ನಿಮ್ಮ ದೇಹದಲ್ಲಿ ವಾತದ ಎನರ್ಜಿಯ ಅಸಮತೋಲನ ಇತ್ತು, ಅಗ್ರಿವೇಶನ್ ಇತ್ತು, ವಾತ ಜಾಸ್ತಿ ಆಗಿತ್ತು ಅಂತ ಅರ್ಥ ಮಾಡಿಕೊಂಡು ಪಾಲನೆ ಮಾಡಿ. ಇದು ನಿಮ್ಮಲ್ಲಿರುವ ಹೆಚ್ಚುವರಿ ವಾತದ ಎನರ್ಜಿಯನ್ನ ಕಡಿಮೆ ಮಾಡುತ್ತೆ. ಒಂದನೇದು ಮುಖ್ಯವಾಗಿ ನಿಧಾನತೆಯನ್ನ ರೂಢಿಸಿಕೊಳ್ಳೋದು. ವಾತದ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಚಲನೆಯಿಂದ ಕೂಡಿರುತ್ತೆ, ಚಂಚಲತೆಯಿಂದ ಕೂಡಿರುತ್ತೆ. ಸೊ ನೀವು ಮಾಡುವ ಸಣ್ಣ ಸಣ್ಣ ಕೆಲಸಗಳನ್ನ ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ನೀವು ಮಾಡಿದ್ರಿ ಅಂತಂದ್ರೆ ನಿಮ್ಮಲ್ಲಿ ವಾಯು ತತ್ವ ಕಡಿಮೆ ಆಗುತ್ತೆ, ಭೂಮಿ ತತ್ವ ಜಾಸ್ತಿ ಆಗುತ್ತೆ. ಭೂಮಿ ತತ್ವ ನಮ್ಮಲ್ಲಿ ಜಡತ್ವವನ್ನ ತರುತ್ತೆ, ವಾಯು ತತ್ವ ನಮ್ಮಲ್ಲಿ ಚಂಚಲತೆಯನ್ನ ತರುತ್ತೆ. ಸೊ ವಾತ ಯಾರಲ್ಲಿ ಅಗ್ರಿವೇಟ್ ಆಗಿರುತ್ತೆ ಅವರಲ್ಲಿ ಭೂಮಿ ತತ್ವ ವೀಕ್ ಇರುತ್ತೆ, ವಾಯು ತತ್ವ ಜಾಸ್ತಿ ಇರುತ್ತೆ. ಸೊ ನೀವು ನಿಧಾನಗತಿಯಲ್ಲಿ ಕೆಲಸ ಮಾಡಿದಾಗ ಸಣ್ಣ ಸಣ್ಣ ಕೆಲಸ, ನೀವು ಊಟ ಮಾಡೋದನ್ನ, ನೀರು ಕುಡಿಯೋದನ್ನ ಸ್ವಲ್ಪ ನಿಧಾನಕ್ಕೆ ಮಾಡಿದ್ರಿ, ಸೊ ನಿಮ್ಮಲ್ಲಿ ವಾತದ ಎನರ್ಜಿ ಕಡಿಮೆ ಆಗುತ್ತೆ, ಭೂಮಿ ತತ್ವ ಜಾಸ್ತಿ ಆಗುತ್ತೆ. ಸೊ ಇದು. ಇನ್ನು ಎರಡನೇದು, ಪ್ರತಿನಿತ್ಯದ ಆಹಾರದಲ್ಲಿ ಸ್ವಲ್ಪ ಸಿಹಿಯನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸಿಹಿ ರುಚಿಯಲ್ಲಿ ಯಾವ ಆಹಾರ ಸಿಹಿ ಇರುತ್ತೆ ಅದು ನಿಮ್ಮಲ್ಲಿ ಭೂಮಿ ತತ್ವವನ್ನ ಜಾಸ್ತಿ ಮಾಡುತ್ತೆ, ವಾಯು ತತ್ವವನ್ನ ಕಡಿಮೆ ಮಾಡುತ್ತೆ. ಸೊ ಸಿಹಿ ಅಂತಂದ್ರೆ ಸಕ್ಕರೆ ತಿನ್ನೋದಲ್ಲ, ಬೆಲ್ಲ ಆಗಿರಬಹುದು, ಖರ್ಜೂರ ಆಗಿರಬಹುದು, ಯಾವುದೇ ಹಣ್ಣು ರುಚಿಯಲ್ಲಿ ಸಿಹಿ ಇರುತ್ತೆ ಅದು ನಿಮ್ಮಲ್ಲಿ ಅರ್ತ್ ಎಲಿಮೆಂಟ್ ಅನ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಈ ಸರಳವಾದ ಪಾಯಿಂಟ್ಸ್ ಗಳನ್ನ ನೀವು ಅಳವಡಿಸಿಕೊಂಡ್ರಿ ಅಂದ್ರೆ ನಿಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ವಾತದ ಎನರ್ಜಿ ಕಡಿಮೆ ಆಗುತ್ತೆ. ಇನ್ನು ವಾತದ ಬ್ಯಾಲೆನ್ಸ್ಗೆ ನಮ್ಮ ಆಹಾರ ಕ್ರಮ, ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನ, ಶಿಸ್ತು, ಸಮತೋಲನವನ್ನ ತರ್ಕೊಳ್ಬೇಕು ಅಂತ ಹೇಳಿ ವಿಸ್ತಾರವಾಗಿ ನಿಮಗೆ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಬೇಕಾಗಿತ್ತು ಅಂದ್ರೆ ನನ್ನ 5 ದಿವಸದ ವರ್ಕ್ಶಾಪ್ ಅನ್ನ ನೀವು ಜಾಯ್ನ್ ಆಗಬಹುದು. ಕೆಳಗಡೆ ರಿಜಿಸ್ಟ್ರೇಷನ್ ಲಿಂಕ್ ಅನ್ನ ನಾನು ಶೇರ್ ಮಾಡಿದ್ದೇನೆ. ಧನ್ಯವಾದ.